ಗುಡ್. ಎಂತ ಒಳ್ಳೊಳ್ಳೆ ಪಾಯಿಂಟ್ಸ್ ಹಾಕಿದ್ರಿ. ಅಣ್ಣಂಗಂತೂ ಸಖತ್ತಾಗಿ ಟಾನ್ ಕೊಟ್ರಿ. ಎಲ್ಲದಕ್ಕಿಂತ ಸೂಪರ್ ಅಂದ್ರೆ ಕೊನೆಯಲ್ಲಿ ಜಡ್ಜ್ ಮುಂದೆ ತಲೆ ಸುತ್ತ ಬಿದ್ರಲ್ಲ, ವಾವ್. ಅದಕ್ಕೆ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು ನಿಮ್ದು. ಆಕ್ಟಿಂಗ್ಗೆ ಜಡ್ಜ್ ಅಂತೂ ಫುಲ್ ಫಿದಾಗೋದ್ರು. ಅದೆಲ್ಲ ಬಿಡು. ಅರ್ಜುನ್ ಸರ್ ಫೋನ್ನ ಯೂಸ್ ಮಾಡಿದ್ ಯಾರು? ನೀನಾ? ನಾನೇ. ಮೀರಾಗೆ ಮೆಸೇಜ್ ಮಾಡಿದ್ದು ನಾನೇ, ಕಾಲ್ ಮಾಡಿದ್ದು ನಾನೇ. ಬುದ್ಧಿ ಇದೆಯಾ ನಿನಗೆ? ಅರ್ಜುನ್ ಸರು ಕಾಲ್ ರೆಕಾರ್ಡ್ಸ್ ತೆಗಿಸ್ತೀನಿ ಅಂತ ಕೂತಿದ್ದಾರೆ. ಅಂಡ್ ಡೌಟೇ ಬೇಡ, ಅವ್ರು ತೆಗಿಸ್ತಾರೆ. ಆಗ ನಿನ್ ಗತಿ ಏನು, ನನ್ ಗತಿ ಏನು, ಮೀರಾ ಗತಿ ಏನು? ಅದನ್ನ ನೀನ್ ಯೋಚನೆ ಮಾಡಿದೀಯಾ? ಅಲ್ಲ, ಇಷ್ಟು ದಿನ ಆದ್ರೂ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಗೊತ್ತಿದ್ದಿದ್ರೆ ನಾನೇ ಬೇರೆ ತರ ಪ್ರಿಪೇರ್ ಆಗ್ತಿದ್ದೆ. ತೀರಾ ಇವತ್ತು ಬೆಳಗ್ಗೆ ಅದು ಎಂಡ್ ಮೂಮೆಂಟ್ ಅಲ್ಲಿ ತಗೊಂಡ್ ಬಂದ್ ಕೈಗಿಟ್ಟಿದೆಯಲ್ಲ, ನಾನ್ ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ ನಾನು? ಕೇಸ್ ಸೋತು ಡಿವೋರ್ಸ್ ಸಿಗದೆ ಇದ್ ಮಾತ್ರಕ್ಕೆ ನಾನ್ ಮತ್ತೆ ಅರ್ಜುನ್ ಸರ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಆ JP ಹಾಗೆ ನೀವು ತಿಳ್ಕೊಂಡಿದ್ದೀರಲ್ಲ. ಮುಂದೆ ಹೋಗೋದಕ್ಕೆ ಮನುಷ್ಯನಿಗೆ ಯಾವ ದಾರಿನೂ ಕಾಣಿಸ್ತಾ ಇದ್ದಾಗ, ನಂಬಿರೋ ದೇವ್ರೆ ಕೈ ಬಿಟ್ಟಾಗ, ದೇವ್ರ ಹತ್ರ ಹೋಗೋದೊಂದೇ ದಾರಿ ಅಲ್ವಾ ಅಂಕಲ್? ಡಿವೋರ್ಸ್ ತಗೊಂಡು ನನ್ ಗಂಡನ್ ಮನೆನ ಬೆಳಕ್ ಮಾಡೋದಕ್ಕಾಗ್ಲಿಲ್ವಾ? ನಾನ್ ಸೋತ್ ಹೋಗ್ತೀನಾ? ಅದೇ ಬೆಂಕಿಲ್ ಬಿದ್ದು ಸತ್ ಹೋಗ್ತೀನಿ. ಏನ್ ಮಾಡ್ಲಿ? ಈಗ ನಾನು ಮೀರಾ ನೋಡ್ತಾ ಇದ್ರೆ ಅಲ್ಲಿ ನನ್ನ ಮಗಳು ಜೀವನದಲ್ಲಿ ಜೀವನ ಕಳ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೊಣೆ ಆಗ್ತೀನಿ. ನನ್ನ ಫೋನ್ನ ಯಾರು ಮಿಸ್ಯೂಸ್ ಮಾಡಿರ್ಬೋದು? ಎಷ್ಟು ಯೋಚನೆ ಮಾಡಿದ್ರೂ ಹೊಳಿತಾನೆ ಇಲ್ವಲ್ಲ. ಇದಕ್ಕೆಲ್ಲ ಸೈಬರ್ ಕ್ರೈಮ್ನವರೇ ಸರಿ. ಮಾಧವ್ ಸರ್, JP ಯಾಕೆ ನಾ ಕಾಲ್ ಮಾಡ್ತಿದ್ದಾರೆ? ಹಾ ಮಾಧವ್ ಸರ್ ಹೇಳಿ. ಮಾಧವ್ ಸರ್, ಹೇಳಿ ಮಾಧವ್ ಸರ್. ಏನ್ ಸೇವಂತಿ ಫೋನ್ ಮಾಡಿದ್ಲಾ? ನಾನು ಈ ಕೇಸಲ್ಲಿ ಸೋತೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡು ಗೋಳಾಡಿದ್ಲಾ? ಗೋಳಾಡಿದ್ದೇನೋ ನಿಜ, ಆದ್ರೆ ಸೋತ್ ಹೋಗ್ತೀನಿ ಅಂತಲ್ಲ, ಸತ್ ಹೋಗ್ತೀನಿ ಅಂತ. ನೋಡು ಅರ್ಜುನ್, ಅಪ್ಪಿ ತಪ್ಪಿ ಕೂಡ ಈ ಕೇಸನ್ನ ಗೆಲ್ಬೇಡ. ಗೆದ್ರೆ ನೀನು ಮತ್ತೆ ಸೇವಂತಿನ ಜೀವಂತವಾಗಿ ನೋಡಕ್ಕಾಗಲ್ಲ. ಏನ್ ಹೇಳ್ತಿದ್ರ ಮಾಧವ್ ಸರ್? ಅಲ್ಲ, ಅವಳು ನಿಮ್ಗೆ ಸುಮ್ಮನೆ ಹೆದರ್ಸೋದಕ್ಕೆ ಹೇಳಿರ್ಬೋದಲ್ವಾ? ನನ್ನನ್ನ ಹೆದರ್ಸೋದ್ರಿಂದ ಅವಳಿಗೆ ಏನ್ ಸಿಗತ್ತೆ? ಅದರಿಂದ ಅವಳಿಗೆ ಆಗ್ಬೇಕಾಗಿರೋದಾದ್ರೆ ಏನು? ಅರ್ಜುನ್, ನೆನಪು ಮಾಡ್ಕೋ, ಈಗಾಗಲೇ 2-3 ಸಾರ್ತಿ ಅವಳು ಸಾವಿನ ಮನೆ ಕದನ ತಟ್ಟು ಬಂದಿದ್ದಾಳೆ. ಒಂದು ಸಾರಿ ನಿದ್ದೆ ಮಾತ್ರ ನುಂಗಿ. ಸೇವಂತಿ, ನೋಡು ಸೇವಂತಿ. ಸೇವಂತಿ, ಏನಾಯ್ತು ಸೇವಂತಿ? ಮತ್ತೆ ಅವಳ ಜೀವದ ಜೊತೆ ಆಟ ಆಡಕ್ ಹೋಗಬೇಡ. ಅವಳಿಷ್ಟದ ಪ್ರಕಾರ ಅವಳಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಬಿಡು. ನಿನ್ನ ಜೊತೆ ಬದುಕದೇ ಇದ್ರು
ಹೇಗೋ ಏನೋ ಎಲ್ಲೋ ಬದುಕಿರ್ತಾಳೆ. ಅರ್ಜುನ್, ಈ ಜೀವನದಲ್ಲಿ ಅವಳಿಗೆ ಋಣ ಇರೋದಿಷ್ಟೇ ಅನ್ಸುತ್ತೆ. ಸೇವಂತಿ ಒಳಗೊಳಗೆ ಕೊರಗ್ತಿದ್ದಾಳೆ. ಅದರಿಂದ ಹೊರಗೆ ಬರೋಕ್ಕಾಗದೆ ಒದ್ದಾಡ್ತಿದ್ದಾಳೆ. ಇಲ್ಲ ಅಂದ್ರೆ ಸೇವಂತಿ ಇಷ್ಟೊಂದು ಆಟ ಮಾಡುವಂತವಳಲ್ಲ. ಅರ್ಜುನ್, ಅವಳನ್ನ ಒಂದು ಚಿಕ್ಕ ಮಗು ತರ ನೋಡ್ಕೊ. ಚಿಕ್ಕ ಮಗುಗೆ ಏನೇನ್ ಬೇಕೋ ಅದನ್ನ ಹೆಚ್ಚಿಗೆ ಸತಾಯಿಸದೆ ಕೊಟ್ಟುಬಿಡು ಅರ್ಜುನ್. ಏನಾಯ್ತು ಸೇವಂತಿ? ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೈಬರ್ ಕ್ರೈಮ್ ಅವರು ಕಾಲ್ ಮಾಡಿದ್ರಾ ಸರ್? ಕಾಲ್ ರೆಕಾರ್ಡಿಂಗ್ ಸಿಕ್ತಂತ? ಮಿಸ್ಟರ್ ಅರ್ಜುನ್, ಕಾಲ್ ರೆಕಾರ್ಡಿಂಗ್ಸ್ ತೆಗ್ಸಿದ್ರ? ಇಲ್ಲ ಯುವರ್ ಆನರ್. ಯಾಕೆ? ಅದರ ಅಗತ್ಯ ಇಲ್ಲ ಅನ್ನಿಸ್ತು. ಅಗತ್ಯ ಇಲ್ಲ ಅಂದ್ರೆ ಏನ್ರಿ ಅರ್ಥ? ಇಷ್ಟೊತ್ತು ಆ ಫೋನ್ಗೂ ಆ ಮೆಸೇಜ್ಗೂ ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಾ. ವಾಟ್ ಇಸ್ ದಿಸ್? ಅದಕ್ಕೆ ಕಾರಣ ಇಷ್ಟೇ ಯುವರ್ ಆನರ್. ಫೋನಲ್ಲಿ ಮಾತಾಡ್ಕೊಂಡಿದ್ದು ಇವರಿಬ್ರೆ. ಪ್ರೀತಿ ಹೆಚ್ಚಾಗಿ ಏನೇನೋ ಮಾತಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ನಮ್ ಕಿವಿಗೆ ಯಾಕೆ ಹಾಕ್ಬೇಕು ಅನ್ನೋ ಪಾಪ ಪ್ರಜ್ಞೆ ಕಾಡಿರುತ್ತೆ. 4 ಗೋಡೆ ಮಧ್ಯೆ ನಡೆದಿರೋ ಮಾತುಕತೆ ಹೊರಗಡೆ ಬಂದ್ರೆ ಎಲ್ಲಿ 4 ಜನರ ಬಾಯಿಗೆ ಆಹಾರ ಆಗ್ತೀವೋ ಅಂತ ಹೆದರ್ಕೊಂಡು ಇವ್ರಿ ನಿರ್ಧಾರಕ್ಕೆ ಬಂದಿದ್ದಾರೆ ಯುವರ್ ಆನರ್. ಎಚ್ಚೆತ್ಕೊಂಡ್ರೆ ಉಳ್ಗಾಲ, ಇಲ್ಲ ಅಂದ್ರೆ ಮನೆ ಒಳಗ ಸಾವು ನೋವು ತಾಂಡವ ಆಡುತ್ತೆ. ವಿಷದ ಬೀಜವನ್ನು ನೆಟ್ಟ ಕೈಗಳು ಮರೆಯಲ್ಲಿ ನಿಂತು ನಗ್ತಾ ಇದ್ದಾವೆ. ನೀನು ಅತಿಯಾಗಿ ಪ್ರೀತಿಸುವ ಆ ಜೀವ
ಬೇರೆಯವರ ಕೈಗೊಂಬೆಯಾಗಿದೆ. ಆದ್ರೆ ಸೋತ್ ಹೋಗ್ತೀನಿ ಅಂತಲ್ಲ, ಸತ್ ಹೋಗ್ತೀನಿ ಅಂತ. ನೋಡು ಅರ್ಜುನ್, ಅಪ್ಪಿ ತಪ್ಪಿ ಕೂಡ ಈ ಕೇಸನ್ನ ಗೆಲ್ಬೇಡ. ಗೆದ್ರೆ ನೀನು ಮತ್ತೆ ಸೇವಂತಿನ ಜೀವನವನ್ನು ನೋಡೋಣ.